ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 2 ಕನ್ಸ್ಯೂಮರ್ ಬಿಹೇವಿಯರ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರ್ ಏನಿದೆ ಇದರಲ್ಲಿ 4 ಮಾರ್ಕ್ಸಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ರೈಸ್ ಮಾಡಿದ್ದಾರೆ. ಅದು ಪ್ರಾಬ್ಲಮಿಗೆ ಸಂಬಂಧಪಟ್ಟಿದ್ದು. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸು ಎಕ್ಸಾಮ್ ಬರೆಯುವಂತಹ ಟೈಮಲ್ಲಿ ಕ್ವಶನ್ ಬ್ಯಾಂಕ್ ರಿಲೀಸ್ ಆಗಿದ್ದು. ಜಸ್ಟ್ ಎಕ್ಸಾಮಿಗೆ ಏನು ಒಂದು 15 ಡೇಸ್ ಇದೆ ಅನ್ನೋ ಟೈಮಲ್ಲಿ ಈ ಟಾಪಿಕ್ ಬಂದಿದೆ. ಎಲ್ಲ ಮಕ್ಕಳಿಗೂ ಇದು ರೀಚ್ ಆಗಿಲ್ಲ. ಹಾಗಾಗಿ ಎಷ್ಟೋ ಮಕ್ಕಳು ಈ ಒಂದು ಕಾನ್ಸೆಪ್ಟಿಗೆ ಆನ್ಸರ್ನೇ ಮಾಡಿಲ್ಲ. ಲಾಸ್ಟ್ ಇಯರು ಮಾಡಲಿಕ್ಕಾಗಿಲ್ಲ. ಬಟ್ ಈ ವರ್ಷ 100% ಗ್ಯಾರಂಟಿ ನೀವೆಲ್ಲರೂ ಕೂಡ ಈ ಕ್ವಶನಿಗೆ ರೆಡಿ ಇರಲೇಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು, ತುಂಬ ಈಸಿ ಕಾನ್ಸೆಪ್ಟ್ ಕೂಡ. ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದ ಗೂಡ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಕನ್ಸಿಡರ್ ಎ ಮಾರ್ಕೆಟ್, ಒಂದು ಮಾರ್ಕೆಟ್ ಇದೆ, ವೇರ್ ದೇರ್ ಆರ್ 2 ಕನ್ಸ್ಯೂಮರ್ಸ್. ಹಿಯರ್ ದೇರ್ ಆರ್ 2 ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್. ಇಬ್ರು ಕನ್ಸ್ಯೂಮರ್ಸ್ ಇದ್ದಾರೆ. ಅಂಡ್ ದೇರ್ ಡಿಮ್ಯಾಂಡ್ ಫಾರ್ ದ ಗೂಡ್ ಎಟ್ ಡಿಫ್ರೆಂಟ್ ಪ್ರೈಸ್ ಲೆವೆಲ್ ಈಸ್ ಗಿವನ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಆ ಗೂಡ್ಗೆ ಅನ್ನೋದನ್ನ, ಒಂದು ಪರ್ಟಿಕ್ಯುಲರ್ ಗೂಡ್ಸ್ಗೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ವೆರಿ ಈಸಿಯಾಗಿ 4 ಮಾರ್ಕ್ಸ್ ತಗೊಳ್ಬಹುದು. ಮಕ್ಕಳ ಇಲ್ಲಿ ಎಷ್ಟು ಕಾಲಮ್ಸ್ ಇದೆ? 4 ಕಾಲಮ್ಸ್ ಇದೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ನೀವು ಕಾಲಮ್ನ ಆನ್ಸರ್ ಮಾಡುವಾಗ ಸೇಮ್ ಟು ಸೇಮ್ 4 ಕಾಲಮ್ಸನ್ನೇ ಹಾಕ್ಕೊಳ್ಬೇಕು. ಯಾವ ರೀತಿಯಾಗಿ? ಈ ರೀತಿಯಾಗಿ ಸೇಮ್ ಟು ಸೇಮ್ 4 ಕಾಲಮ್ಸನ್ನ ಹಾಕ್ಕೊಳ್ಳಿ. ಸೊ ಹೆಡ್ಡಿಂಗ್ನ ಬರ್ಕೊಳ್ಳಿ. ಏನಂತ ಹೆಡ್ಡಿಂಗ್ ಬರ್ಕೊಳ್ತೀರಿ? ಕ್ವಶನಲ್ಲಿ ಅವ್ರು ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದ ಗೂಡ್ ಅಂತ ಕೇಳಿದಾರಲ್ಲ. ಸೊ ನೀವು ಹೆಡ್ಡಿಂಗ್ನ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಗೂಡ್ ಏನಿದೆ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ರ ಮೇಲೆ ವೆರಿ ಈಸಿ, ಕಾಲಮ್ ನಂಬರ್ 1ನಲ್ಲಿ P ಅಂತ ಇದೆಯಲ್ಲ, ಆ Pನ ಹಾಗೆ ಬರ್ಕೊಳ್ಳಿ. ಕಾಲಮ್ ನಂಬರ್ 2 ಅಲ್ಲಿ ಏನಿದೆ? D1 ಹಾಗೆ ಬರ್ಕೊಳ್ಳಿ, ಡಿಮ್ಯಾಂಡ್ 1. ನೆಕ್ಸ್ಟ್ ಕಾಲಮ್ ನಂಬರ್ 2 ಅಲ್ಲಿ ಏನಿದೆ? ಡಿಮ್ಯಾಂಡ್ 2 ಇದೆ, 2ನ ಹಾಗೆ ಬರ್ಕೊಳ್ಳಿ. ಇದಿಷ್ಟು ಬರ್ಕೊಂಡಾದ್ರ ಮೇಲೆ ಕ್ವಶನ್ ಅಲ್ಲಿ 3 ಕಾಲಮ್ ಅಲ್ಲಿ ಏನು ಇನ್ಫಾರ್ಮೇಶನ್ ಇದೆಯೋ ಅದೇ ಇನ್ಫಾರ್ಮೇಶನ್ ಆಸ್ ಇಟ್ ಈಸ್ ಕಾಪಿ ಮಾಡಿ, ಸೇಮ್ ಟು ಸೇಮ್. ಓಕೆನಾ? P ಏನಿದೆ? 1 2 3 4 5 6 7 8 ಇದೆ, ಹಾಗೆ ಬರ್ಕೊಳ್ಳಿ. 1 2 3 4 5 6 7 8 ಹಾಗೆ ಬರ್ಕೊಳ್ಬೇಕು. ಏನು ಚೇಂಜಸ್ ಮಾಡ್ಕೊಳ್ಬಾರ್ದು, ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟು D1 ಕಾಲಮ್ ಕೂಡ ಸೇಮ್ ಟು ಸೇಮ್ ಕ್ವಶನ್ ಅಲ್ಲಿ ಏನಿದೆಯೋ ಅದೇ ನಂಬರ್ನ ಬರ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಂಬರ್ನ ನಾನು ಬರ್ಕೊಳ್ತಾ ಇದ್ದೀನಿ. ಎಷ್ಟಿದೆ ನೋಡ್ತಾ ಹೋಗಿ, ಒಂದ್ ಕಡೆ ನೀವು ಬರೀತಾ ಹೋಗಿ. 9 8 7 6 5 4 3 2 ಕರೆಕ್ಟಾಗಿ ಬರಿಬೇಕು. 1ಗೆ 9, 2ಗೆ 8, 3ಗೆ 7, 4ಗೆ 6, 5ಗೆ 5, 6ಗೆ 4, 7ಗೆ 3, 8ಗೆ 2. ನೆಕ್ಸ್ಟ್ D2 ಕೂಡ ಅವ್ರು ಇಲ್ಲಿ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡಿ ಕರೆಕ್ಟಾಗಿ ಬರಿಬೇಕು. 1ಗೆ ಅವ್ರು ಕೊಟ್ಟಿರೋದು 24, 1ಗೆ 24, 2ಗೆ 20 ಕರೆಕ್ಟಾ? 1ಗೆ 24 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಸ್ ಇಟ್ ಈಸ್ ಬರಿತಾ ಹೋಗಿ. 2ಗೆ 20 ಕೊಟ್ಟಿದ್ದಾರೆ, 3ಗೆ ಎಷ್ಟು ಕೊಟ್ಟಿದ್ದಾರೆ? 18 ಕೊಟ್ಟಿದ್ದಾರೆ, 4ಗೆ 16 ಕೊಟ್ಟಿದ್ದಾರೆ, ನೆಕ್ಸ್ಟು 5ಗೆ 14 ಕೊಟ್ಟಿದ್ದಾರೆ, 6ಗೆ 12 ಕೊಟ್ಟಿದ್ದಾರೆ, 7ಗೆ 10 ಕೊಟ್ಟಿದ್ದಾರೆ, 8ಗೆ 8 ಕೊಟ್ಟಿದ್ದಾರೆ. ಕರೆಕ್ಟಾ? ಇಲ್ಲಿ ಏನಾಯಿತು ನೋಡಿ, ಇದು ಕ್ವಶನ್ನು. ಇಲ್ಲಿ ಏನಿದೆಯೋ ಅದೇ ಕ್ವಶನ್ನ ಇಲ್ಲಿ ಅದೇ ರೀತಿ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಹಾಗಾದ್ರೆ ನಮಗೆ 4 ಮಾರ್ಕ್ಸ್ ಯಾವುದು ಕೊಡ್ತಾರೆ? ನೀವು ಮಾರ್ಕೆಟ್ ಡಿಮ್ಯಾಂಡನ್ನು ಕಂಡು ಹಿಡಿತೀರಲ್ಲ, ಅದಕ್ಕೆ 4 ಮಾರ್ಕ್ಸನ್ನು ಕೊಡ್ತಾರೆ. ಹಾಗಾದರೆ ಮಾರ್ಕೆಟ್ ಡಿಮ್ಯಾಂಡ್ ಕಂಡು ಹಿಡಿಯೋದು ಹೇಗೆ? ಸಿಂಪಲ್. ಹೆಡ್ಡಿಂಗ್ ಅವರು ಇಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅಂತಾನೆ ಬರ್ಕೊಳ್ಳಿ. ಫಾರ್ಮುಲಾ ಏನು? ಮಾರ್ಕೆಟ್ ಡಿಮ್ಯಾಂಡ್. ಎಮ್ ಅಂದ್ರೆ ಮಾರ್ಕೆಟ್, ಡಿ ಅಂದ್ರೆ ಡಿಮ್ಯಾಂಡ್. ಮಾರ್ಕೆಟ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಫಾರ್ಮುಲಾ D1 ಪ್ಲಸ್ D2. ಇಷ್ಟೇನಾ? ಹೌದು, ಇಷ್ಟೇ. ಫಾರ್ಮುಲಾ D1 ಪ್ಲಸ್ D2. ಹೌದು, D1 ಪ್ಲಸ್ D2. ಹಾಗಾದ್ರೆ D1 ಇದು ಪ್ಲಸ್ D2 ಇದು, ಇದೆರಡನ್ನ ಆ್ಯಡ್ ಮಾಡಿಟ್ರು ಬರೋದ್ರಾಯ್ತಾ? ಹೌದು, ಆ್ಯಡ್ ಮಾಡಿದ್ರಾಯ್ತು. ಹಾಗಾದ್ರೆ ಬರಿತಾ ಹೋಗಿ. D1 ಬರೀರಿ 9 ಪ್ಲಸ್ D2 24 ಈಕ್ವಲ್ಸ್ 8 ಪ್ಲಸ್ 20 ಈಕ್ವಲ್ಸ್ 7 ಪ್ಲಸ್ 18. ಆದರೂ ಇಷ್ಟು ಸಿಂಪಲ್ ಪ್ರಾಬ್ಲಮ್ಮು ಮತ್ತೆ ಏನು ಇದೆ, ಟ್ವಿಸ್ಟೇ ಇಲ್ವಲ್ಲ ಇದರಲ್ಲಿ ಅಂತ ನಿಮಗೆ ಅನಿಸ್ಬೋದು. ನೀವೇನಾದರೂ ನಂಬರ್ಸ್ ಬರ್ಕೊಳ್ಳುವಾಗ ಆ ಕಡೆ ಈ ಕಡೆ ಮಾಡಿ ಬರ್ಕೊಂಡ್ರೆ ಅಲ್ಲಿ ರಾಂಗ್ ಆಗುತ್ತೆ. ಅಥವಾ ಪ್ಲಸ್ ಮಾಡುವಾಗ ಸೆಕೆಂಡ್ ಕಾಲಮು ಥರ್ಡ್ ಕಾಲಮು ಪ್ಲಸ್ ಮಾಡಬೇಕು, ನೀವು ಫಸ್ಟ್ ಕಾಲಮ್ ಪ್ಲಸ್ ಮಾಡಿದ್ರೆ ರಾಂಗ್ ಆಗುತ್ತೆ. ಸೊ ಗಡಿಬಿಡಿಲಿ ಏನು ಬೇಕಿದ್ರೂ ಆಗಬಹುದು. ಹಾಗಾಗಿ D1 D2ನೇ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು 6 ಪ್ಲಸ್ 16, ನೆಕ್ಸ್ಟ್ 5 ಪ್ಲಸ್ 14 ಕರೆಕ್ಟಾ? ನೆಕ್ಸ್ಟು 4 ಪ್ಲಸ್ 12, 3 ಪ್ಲಸ್
10, ಲಾಸ್ಟ್ ಒನ್ 2 + 8. ಕರೆಕ್ಟಾ? ನಾನು ಕರೆಕ್ಟಾಗಿ ಬರ್ದಿದ್ದೀನ ಅಂತ ನೋಡ್ಕೊಳ್ತೀನಿ, ನೀವು ಕರೆಕ್ಟಾಗಿ ಬರ್ದಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಮಾಡ್ತಾ ಬನ್ನಿ. ಇವಾಗ 9ಗೆ 24 ಆ್ಯಡ್ ಆದರೆ ಎಷ್ಟು? 33. ಓಕೆ. 8ಗೆ 20 ಆ್ಯಡ್ ಆದರೆ ಎಷ್ಟು? 28. ಎಸ್. ನೆಕ್ಸ್ಟ್ 7ಗೆ 18 ಆ್ಯಡ್ ಆದರೆ ಎಷ್ಟು? 25. 16ಗೆ 6 ಆ್ಯಡ್ ಆದರೆ ಎಷ್ಟು? 22. 5ಗೆ 14 ಆ್ಯಡ್ ಆದರೆ ಎಷ್ಟು? 19. 4ಗೆ 12 ಆ್ಯಡ್ ಆದರೆ ಎಷ್ಟು? 16. 3ಗೆ 10 ಆ್ಯಡ್ ಆದರೆ ಎಷ್ಟು? 13. 2ಗೆ 8 ಆ್ಯಡ್ ಆದರೆ ಎಷ್ಟು? 10. ಫಿನಿಶ್. ಇದನ್ನು ನಾವು ಹಾರಿಜಾಂಟಲ್ ಸಮ್ಮೇಷನ್ ಮೆಥಡಲ್ಲಿ ಮಾಡಿರುವಂಥದ್ದು. ಸೊ ಇಷ್ಟೇ, ಈಸಿ. 4 ಮಾರ್ಕ್ಸ್ ಬಂತು ಮಕ್ಕಳೇ. ಇದೇ ರೀತಿ ಹಲವಾರು ಕಾನ್ಸೆಪ್ಟ್ಗಳು, ಎಕ್ಸ್ಟ್ರಾ ಕಾನ್ಸೆಪ್ಟ್ಗಳು ಆ್ಯಡ್ ಆಗಿದೆ. ಸೊ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ ಆ್ಯಡ್ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ನೀವು ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಬೇಕು. ಸೊ ಚಾಪ್ಟರ್ ನಂಬರ್ 1ಇಂದ ಹಿಡಿದು ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಚಾಪ್ಟರಲ್ಲೂ ಏನೇನು ಕಾನ್ಸೆಪ್ಟು ಹೊಸದಾಗಿ ಬಂದಿದೆ, ಅದ್ರ ಜೊತೆಗೆ ಈ ಹಿಂದೆ ಇರುವಂತಹ MCQ, fill in the blanks, math the following, 1 mark, 2 marks, 4 marks, next practical oriented question, ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ಹಾಕಿದ್ದೀನಿ ಅದು ಮಸ್ಟ್ ಆ್ಯಂಡ್ ಶುಡ್ ನೀವು ವಾಚ್ ಮಾಡಬೇಕು. ಕಾರಣ ಅದರಲ್ಲಿ ಒಂದು ವಿಡಿಯೋದಲ್ಲೇ MCQ, fill in the blanks, math the following, 1 mark, 2 marks ಮತ್ತು ನಿಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಟಾಪಿಕ್, ನೆಕ್ಸ್ಟ್ 4 ಮಾರ್ಕ್ಸು 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್, ಇಡೀ ಚಾಪ್ಟರ್ ರಿಲೇಟೆಡ್ ಎಲ್ಲವೂ ಅದರಲ್ಲೇ ಇರುತ್ತೆ ಒಂದೇ ವಿಡಿಯೋದಲ್ಲಿ. ಹಾಗಾಗಿ ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ಚಾಪ್ಟರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ ಏನಿದೆ, ಈ ಚಾಪ್ಟರ್ಲಿ ಕೇಳುವಂತಹ MCQ ಯಾವ ರೀತಿಯಾಗಿ ಕೇಳ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಏನನ್ನ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಏನು, ಅದೇ ರೀತಿಯಾಗಿ ಮ್ಯಾಟ್ ದ ಫಾಲೋಯಿಂಗ್ ಕ್ವಶನ್ಸ್ನ ಹೇಗೆ ಕೇಳಿದ್ದಾರೆ, ನೆಕ್ಸ್ಟ್ 1 ಮಾರ್ಕ್, 2 ಮಾರ್ಕ್, 1 ಮಾರ್ಕಲ್ಲೂ ಕೂಡ ಪ್ರಾಬ್ಲಮ್ ಬಂದಿದೆ, ನೋಡ್ತಾ ಇದ್ದೀರಿ. 1 ಮಾರ್ಕಲ್ಲೂ ಪ್ರಾಬ್ಲಮ್ ರೈಸ್ ಆಗಿದೆ. ಸೊ ಅದೇ ರೀತಿಯಾಗಿ 2 ಮಾರ್ಕ್ಸಲ್ಲೂ ಕೂಡ ಪ್ರಾಬ್ಲಮ್ ರೈಸ್ ಆಗಿದೆ. ಸೊ ಈ ಕಾನ್ಸೆಪ್ಟ್ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೆಕೆಂಡ್ ಚಾಪ್ಟರಿನ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ಆದಷ್ಟು ಬೇಗ ಇಲ್ಲಿರುವ ಕ್ವಶನ್ಸ್ಗಳಿಗೆ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ಕನ್ನಡ ಮೀಡಿಯಂ ಅವರಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ ಅಲ್ಲ ಮಕ್ಕಳೇ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.